ನಿನ್ನೆ ರಾತ್ರಿ ಪಾಕ್ನ ದಾಳಿಯನ್ನ ವಿಫಲಗೊಳಿಸಿದೆ ಭಾರತದ ದೈತ್ಯ ವೆಪನ್. ನಿನ್ನೆ ರಾತ್ರಿ 15 ನಗರಗಳನ್ನ ಪಾಕ್ ಗುರಿಯಾಗಿಸಿಕೊಂಡಿತ್ತು. ಸ್ವಲ್ಪ ನಮ್ಮ ಭಾರತೀಯ ಸೇನಾಧಿಕಾರಿಗಳು ಯಾಮಾರು ಬಿಟ್ಟಿದ್ರೆ ದೊಡ್ಡ ಅನಾಹುತ ಆಗಿಬಿಡು. 15 ನಗರಗಳನ್ನ ಟಾರ್ಗೆಟ್ ಮಾಡಿತ್ತು ಪಾಕು. ಅದರಲ್ಲೂ ಸಹಜವಾಗಿ ಡೆಲ್ಲಿ ಇದ್ದೇ ಇರುತ್ತೆ. ಜಮ್ಮು ಕಾಶ್ಮೀರದ ಕೆಲವು ಭಾಗ ಯಾವೆಲ್ಲ ಸುಮಾರು ಒಂದು 500 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಅಂದರೆ ಅವರಿಗೆ ಹತ್ತಿರ ಇರುವಂಥ ಕೆಲವೊಂದಿಷ್ಟು ನಗರಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಅದನ್ನು ನಮ್ಮ ಭಾರತೀಯ ಸೇನೆ ಅಲ್ಲೇ ತಡೆ ಹಿಡಿದಿದೆ. ಅಂತಹ ಯಾವುದೇ ದಾಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. S-400 ರಷ್ಯಾ ನಿರ್ಮಿತ ವಾಯು ರಕ್ಷಣಾ ವ್ಯವಸ್ಥೆ ಇದು. ದೈತ್ಯ ಶಕ್ತಿ ಇದು ನಮ್ಮ ಭಾರತದ ಒಂದು ಸೇನೆಗೆ. ನಿನ್ನೆ ರಾತ್ರಿಯ ಪಾಕ್ ದಾಳಿಗೆ ಪ್ರತಿಯಾಗಿ ಇಂದು ಭಾರತ ಅಟ್ಯಾಕನ್ನು ಮಾಡಿದೆ. ಪಾಕ್ನ ಲಾಹೋರ್ ನಗರದ ಮೇಲೆ ಭಾರತ ಡ್ರೋನ್ ದಾಳಿ ನಡೆಸಿದೆ. ಲಾಹೋರ್ನಲ್ಲಿ HQ-9 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಧ್ವಂಸ ಮಾಡಿದೆ ಭಾರತ. ನೋಡಿ, ಅಲ್ಲಿನ ಡಿಫೆನ್ಸ್ ಕಚೇರಿ ಇತ್ತಲ್ವ, ಅದರ ಮೇಲೆ ಕೂಡ ಈಗ ಡ್ರೋನ್ ದಾಳಿಯನ್ನು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿದ್ದಾವೆ. ದಾಳಿ ಆಗಿದೆ ಅನ್ನೋದಕ್ಕೆ ಇವು ಪುಷ್ಟಿಯನ್ನು ಕೊಡ್ತಾ ಇದ್ದಾವೆ. ಜೊತೆಗೆ ರಷ್ಯಾ ನಿರ್ಮಿತ S-400 ಇದೆ ಅಲ್ವಾ, ಇದು ಅವರು ನಮ್ಮ ಭಾರತದ ಪ್ರಮುಖ ನಗರಗಳನ್ನ ಏನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಿಕ್ಕೆ ಮುಂದಾಗಿದ್ರು, ಆಕಾಶದಲ್ಲೇ ಹೊಡೆದುರುಳಿಸಿ ಬಿಟ್ಟಿದ್ದಾವೆ. ನೋಡಿ, ಅವರು ಮಿಸೈಲ್ಗಳನ್ನು ಕೂಡ ಬಿಟ್ಟಿದ್ರು. ಸುಮಾರು 15ರಿಂದ 16 ಅಲ್ಲೇನೆ, ಇನ್ನೂ ಭಾರತಕ್ಕೆ ಎಂಟ್ರಿನೇ ಕೊಟ್ಟಿರಲಿಲ್ಲ. ಅಲ್ಲೇನೆ ವಾಪಸ್ ಹೊಡೆದು ಮಟಾಶ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಪಾಕಿಸ್ತಾನ ಸುಮ್ಮನೆ ಕೂರುವಂಥ ದೇಶ ಅಂತರೂ ಅಲ್ಲ. ಆಯ್ತಪ್ಪ, ಅವ್ರು ಹೆದರ್ಕೊಂಡ್ರು ಅಥವಾ ಸುಮ್ಮನೆ ಆಗಿಬಿಟ್ರು ಅಂದ್ಕೊಳ್ಳೋದು ತಪ್ಪು. ನಾವು ಅವರು ಪ್ರತಿದಾಳಿಯನ್ನು ಮಾಡೇ ಮಾಡ್ತಾರೆ, ಯಾವುದೇ ರಾಷ್ಟ್ರ ಆದರೂ ಕೂಡ ಅಷ್ಟೇ. ಆದರೆ ನಮ್ಮ ಭಾರತ ಸರ್ವಸನ್ನದ್ಧವಾಗಿದೆ. 24/7 ನಮ್ಮ ಸೈನಿಕರು, ಮೇಲಾಧಿಕಾರಿಗಳು ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾವ ಕಡೆಯಿಂದ ದಾಳಿ ಮಾಡಿದ್ರೆ ಹೇಗೆ ಅವರ ಜೆಟ್ಗಳನ್ನು ಅಥವಾ ಮಿಸೈಲ್ಗಳನ್ನು ಹೊಡೆದುರುಳಿಸಬೇಕು ಅಂಥೇಳಿ ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾರೆ. ಟೆಕ್ನಿಕಲಿ ಕೂಡ ನಮ್ಮ ಭಾರತದ ಸೇನೆ ಸ್ಟ್ರಾಂಗ್ ಆಗಿದೆ. ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ.